ಬೆಟ್ಟಿಂಗ್ ಆಪ್ಗಳು ಮತ್ತೆ ಗೇಮ್ಗಳು ಆಡಿ ಮನೆಗಳು ಹಾಳಾಗೋಯ್ತವೆ. ಮನೆ ಅಲ್ಲ ಬರೀ ಗಂಡ್ ಮಕ್ಕಳಲ್ಲ, ಹೆಣ್ಮಕ್ಳು ಆ ಚಟಕ್ ಬಿದ್ಬಿಟ್ಟವ್ರೆ. ಸರ್ ಇನ್ನು ನಿಮಿಷ ನಾನು ಯಾರೋ ಹೇಳ್ಬಾರ್ದು, ಅವ್ರ ಹೆಸರು ಹೇಳಲ್ಲ. ಹೆಸರು ಹೇಳ್ಬೇಡಿ, ಏನು ಹೇಳ್ಬೇಡಿ, ಹಂಗೆ ಹೇಳಿ. ಒಂದು ಹೆಣ್ಮಗಳು ಹ್ಮ್ 45 ವರ್ಷ ಏಜು, ಹ್ಮ್ ಕೆಲಸ ಮಾಡ್ತಾರೆ ಇಲ್ಲ ಹ್ಮ್ ಒಂದು ಕಂಪ್ನಿಯಲ್ಲಿ ಅಂದ್ರೆ ಇಲ್ಲ. ಹ್ಮ್ ಗಂಡ ಮಗ ಇಬ್ರು ದುಡಿತಾ ಇದ್ದಾರೆ. ಹ್ಮ್ ಗಂಡ ನಾನು ಫೋನ್ ಮಾಡಿ ಸರ್ ವಾಸ್ತುಗೆ ಬರ್ರಿ ಅಂತ ಹೋದೆ. ವಾಸ್ತುಗೆ ಹೋದಾಗ ಎಷ್ಟು ನೋಡಿದ್ದೀನಿ ಅಂದರೆ ಜೀವನ ಮುಂಚೆ ನಾನು ಸಿನಿಮಾದಲ್ಲಿ ಜೀವನ ಅಲ್ಲ, ಇಲ್ಲಿ ಜೀವನ ಅಲ್ಲ, ಈ ಮನೆಗಳಿಗೆ ಹೋಗಿ ಬರ್ತಾ ಇದ್ದೀನಲ್ಲ ವಾಸ್ತುಗೆ, ಒಂದೊಂದು ಜೀವನಗಳು ನೋಡ್ತಾ ಇದ್ರೆ ಬಾ 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 ಎಷ್ಟು ಪ್ರಪಂಚ ಕೆಟ್ಟೋಗಿದೆ, ಏನಾಗಿದೆ. ನಾನು ಹೇಳಿದ್ನಲ್ಲ ಈಗ ಈ ನಡುವೆ ಬಸ್ಸಲ್ಲಿ ಹೋಗ್ತೀನಿ, ತುಂಬ ದೂರ ಆದರೆ ಕ್ಯಾಪ್ ಹಾಕೊಂಡ್ಬಿಟ್ಟು ಮಾಸ್ಕ್ ಹಾಕೊಂಡು ಬಸ್ಸಲ್ಲಿ ಹೋಗ್ತೀನಿ. ಆ ಬಸ್ಸಲ್ಲಿ ಕೂತಿದ್ರೆ ಒಬ್ಬೊಬ್ಬರು ಒಂದೊಂದು ಮಾತಾಡೋ ಮಾತುಗಳು, ಒಂದು ಅವ್ರ ಕಷ್ಟಗಳು, ಅವರಿದ್ದು ಜೀವನ ಏನು ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಬಸ್ಸಲ್ಲಿ ಓಡಾದ ಮೇಲೆ ಗೊತ್ತಾಗೋದು. ನಾವು ಕಾರಲ್ಲಿ ಓಡಾಡ್ತಾ ಇದ್ರೆ ಏನೂ ಗೊತ್ತಾಗಲಿಲ್ಲ. ಬಸ್ ಹತ್ತದಾಗ ಪಕ್ಕದವನು ಒಂದು ಏಜ್ ಇರ್ತಾನೆ ಸರ್, 25 ವರ್ಷದ ಹುಡುಗ ಏನು ಮಾಡ್ತಾನೆ, ಬರೀ ಟಿಕ್ ಟಾಕ್ ನೋಡ್ತಾ ಕೂತಿರ್ತಾನೆ. 2 ಅವರ್ ಆಗಲಿ ಇಲ್ಲಿಂದ ಹಾಸನ್ಗೆ ಹೋಗೋವರೆಗೂ ನೋಡ್ತಾ ಇರ್ತಾನೆ ಅವನು. ಅದೇ ಇನ್ನೊಂದು 45 ಇಯರ್ಸ್ ಅವನು ಫೀಸ್ ಕಟ್ಟಬೇಕು, ಮಗುಗೆ ಅದು ಮಾಡೋ, ಅದು ಯಾರ ಹತ್ರ ದುಡ್ಡು ಕೇಳೋಣ, 5,000 ರೂಪಾಯಿ ಕೊಡಿ ಸಾ ಒಂಚೂರು ಹೆಲ್ಪ್ ಮಾಡೋ. ಸ್ವಲ್ಪ ಏಜ್ ಅವರು ಯಾವ ಟೂರ್ಗೆ ಹೋಗೋಣ, ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವ್ನು ಕೇಳ್ತಾ ಇರ್ತಾನೆ. ಹೆಣ್ಮಕ್ಳು ಮೊನ್ನೆ ಒಡವೆ ತಗೊಂಡೆ, ಇದು ಹೆಣ್ಮಕ್ಳಿಗೆ ತಿಂತಿರಲ್ಲ, ಗಂಡ ತಂದುಕೊಡುತ್ತಾನೆ. ಅವರು ನಮ್ಮ ಮೊನ್ನೆ ಆ ಒಡವೆ ಮಾಡಿಸ್ದೆ, ಈ ಒಡವೆ ಮಾಡಿಸ್ದೆ, ಇವೆಲ್ಲ ನಾನು ಕೇಳಿಸ್ಕೊತಾ ಇರ್ತೀನಲ್ಲ ಬಸ್ಸಲ್ಲಿ. ಒಂದೊಂದು ಚರಿತ್ರೆ. ಹಂಗೆ ಒಂದು ಇಲ್ಲೇ ಜೆ ಪಿ ನಗರದಲ್ಲಿ ಮನೆಗೆ ಹೋದೆ. 45 ಇಯರ್ಸ್ ಅಮ್ಮ. ಈ ಥರ ಗೇಮ್ಸ್ ಆಡಿ ಬೆಟ್ಟಿಂಗ್ ಮಾಡಿ 40-50 ಲಕ್ಷ ಸಾಲ ಮಾಡಿಬಿಟ್ಟಾರೆ. ಆಫೀಸಲ್ಲಿ ಎಲ್ಲರ ಹತ್ರ ಒಂದು ಸಾಲ ಮಾಡಿ ಹಾಕ್ಬಿಟ್ಟಾಳೆ. ಮಗ 23 ವರ್ಷದ ಮಗ, 25 ವರ್ಷ, ಸಾಫ್ಟ್ವೇರ್ ಇಂಜಿನಿಯರ್ ಅವನು ಸಾಲ ತೀರಿಸೋದು ಅಮ್ಮಂದು. ನಾನು ನೋಡಿದ್ರು, ಈಗ ಮಾಮೂಲಿ ಮಕ್ಳು ಆಡ್ತಾರೆ, ತಂದೆ ತಾಯಿ ಸಾಲ ತೀರಿಸೋದು ನೋಡಿದ್ದೀನಿ. ತಂದೆ ತಾಯಿ ಮಗನಿಗೋಸ್ಕರ ಆಡಿ ಸಾಲ ಮಾಡಿ ತಂದೆ ತಾಯಿ ಮಗನಿಗೋಸ್ಕರ ಕೊಟ್ಟು ಲಾಸ್ಟಿಗೆ ನೇಣು ಹಾಕೊಂಡು ಸತ್ತೋಗಿರೋರು ನೋಡಿದ್ದೀನಿ. ಇಲ್ಲಿ ಅಮ್ಮ ಆಡ್ತಾ ಇದ್ದಾರೆ, ಮಗ ಸಾಲ ತೀರಿಸ್ತಾ ಇದ್ದಾನೆ. ಮಗ ಆಡ್ತಾ ಇಲ್ಲ, ಅಮ್ಮ ಆಡ್ತಾರೆ. 45 ವರ್ಷ ಅಮ್ಮನಿಗೆ. ನಾನು ಬುಗ್ಗಿದೆ ಅಮ್ಮನ ಕ್ಯಾಕರಿಸಿ, ಏನಮ್ಮ ನಿನ್ಗೆ ಬಂದಿರೋದು, ಪ್ರಪಂಚದಲ್ಲಿ ಹುಡುಗರು ಆಡ್ತಾರೆ, ಆ ಮಗ ಪಾಪ ಅವ್ನು ನಿನ್ನ ಸಾಲ ತೀರಿಸಲ್ಲ. ಅದನ್ನೇ ಹೇಳ್ತಿರೋದು.